ಹೊಲಿಗೆ ಕಲಿಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇವತ್ತು ನಾನು ನಿಮಗೊಂದು ಬ್ಲೌಸ್ ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಸೀರೆ ಬ್ಲೌಸ್ಗೆ ಉದ್ದ ಬಂದು 7.5 ಇಂಚಿದೆ ಮತ್ತು ಅಗಲ ಬಂದು 10 ಇಂಚ್ ಅಷ್ಟಿದೆ. ಇದಕ್ಕೆ ನಾನು ಕೋಲ್ಡ್ ಶೋಲ್ಡರ್ ಪ್ಯಾಟರ್ನ್ ಥರ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾವು 3 ಇಂಚಿನಷ್ಟು ಉದ್ದ ಮತ್ತು 3 ಇಂಚಿಗೆ ಅಗಲವನ್ನು ಗುರ್ತು ಹಾಕ್ಕೋತಾ ಇದ್ದೀನಿ. ಆರ್ಮ್ ಹೋಲ್ ಕರ್ವ್ನ ಸಹಾಯದಿಂದ ಈ ರೀತಿ ಶೇಪನ್ನು ಕೊಡಬೇಕು. ಇದು ಎಕ್ಸ್ಟ್ರಾ ಲಾರ್ಜ್ ಸೈಜ್ ಆಗಿರೋದ್ರಿಂದ 3 ತೊಗೋತಾ ಇದ್ದೀನಿ. ಸ್ಮಾಲ್ ಮತ್ತು ಮೀಡಿಯಮ್ ಆದರೆ 2 ಅಥವಾ 2.5 ಇಂಚ್ ತೊಗೊಂಡ್ರೆ ಸಾಕುತ್ತೆ. ಈಗ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಲೈನಿಂಗ್ ಬಟ್ಟೆನ ಮಾತ್ರ ಕಟ್ ಮಾಡಿಕೊಂಡು ಅದಾದಮೇಲೆ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೋತೀನಿ. ಈ ರೀತಿ ನಾನು 2 ಪೀಸ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಸೇಮ್ ಅದೇ ಫ್ಯಾಬ್ರಿಕ್ದು. ಅಗಲ 11 ಇಂಚ್ ಇದೆ, ಉದ್ದ 6 ಇಂಚ್ ಅಷ್ಟಿದೆ. ಈ ರೀತಿ 2 ಪೀಸ್ ಬೇಕು 2 ಸ್ಲೀವ್ಸ್ಗೆ. ಚಿಕ್ಕ ಚಿಕ್ಕದಾಗಿ ನೆರಿಗೆಯನ್ನು ಕೊಡಬೇಕು. ನಾನು ಒಂದು ಸ್ಟ್ರಾನ ತೊಗೊಂಡು ಈ ರೀತಿ ಪುಟ್ಟ ನೆರಿಗೆಗಳನ್ನು ಇಟ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಅಗಲ ಬೇಕು ಅನಿಸುತ್ತೋ ಅಷ್ಟು ಅಗಲದ ನೆರಿಗೆಯನ್ನು ಇಟ್ಕೋಬೋದು. ಆದಷ್ಟು ಚಿಕ್ಕದಾಗಿದ್ದರೆ ಚೆನ್ನಾಗಿ ಕಾಣುತ್ತೆ. ಈ ರೀತಿ ನೆರಿಗೆಯನ್ನು ಇಟ್ಕೋತಾ ಬರಬೇಕು. ಇವಾಗ ಒಂದು ಕಡೆ ನೆರಿಗೆ ಆಗಿದೆ ಅಲ್ವಾ, ಇನ್ನೊಂದು ಕಡೆಗೆ ಮೇಲೆ ಯಾವ ಕಡೆ ಹೊಲಿದಿದ್ವೋ ಅದೇ ಡೈರೆಕ್ಷನಲ್ಲಿ, ಅದೇ ದಿಕ್ಕಿನಲ್ಲಿ ಇಟ್ಕೊಂಡು ಹೊಲಿಬೇಕು. ಈ ರೀತಿ ಆಗ ನಿಮಗೆ ನೆರಿಗೆ ಕ್ಲೀನಾಗಿ ಬರುತ್ತೆ. ಸೀರೆ ನೆರಿಗೆ ಎಲ್ಲ ಹೇಗಿಡ್ತೀವೋ ಅದೇ ರೀತಿಯೇ ಈ ರೀತಿ ಪೂರಿ ನೆರಿಗೆಯನ್ನು ಇಟ್ಕೋಬೇಕು. ಈಗ ಒಂದು ಸತಿ ಇಸ್ತ್ರಿ ಮಾಡೋದು ಕ್ಲೀನಾಗಿ ಕಾಣುತ್ತೆ. ಈಗ ನೋಡಿ, ನಾನು ಇಸ್ತ್ರಿ ಮಾಡಿಕೊಂಡು ಈ ರೀತಿ ಕಾಣುತ್ತೆ ಕ್ಲೀನಾಗಿ. 2 ಪೀಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬ್ಲೌಸ್ ಪೀಸ್ನ ಕೋಲ್ಡ್ ಶೋಲ್ಡರ್ ಭಾಗ ಏನು ಬರುತ್ತೆ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಈ ಪೀಸ್ಗಳಿಗೆ ಹಿಂಭಾಗದಲ್ಲಿ ಲೈನಿಂಗ್ ಕೊಡಬೇಕು. ಸ್ಕ್ವೇರ್ ಆಗಿ ಹೊಲಿಗೆಯನ್ನು ಹಾಕ್ಕೊಳ್ಳಿ. ಈ ರೀತಿ ಹೊಲಿಯೋದ್ರಿಂದ ಬಟ್ಟೆ ಗಟ್ಟಿಯಾಗಿರುತ್ತೆ, ದಾರ ಬಿಟ್ಕೊಳ್ಳೋದಿಲ್ಲ ಅಂತ. 2 ಡಿಸೈನ್ ಭಾಗಗಳಿಗೆ ಈ ರೀತಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಅದಾದಮೇಲೆ ಎಕ್ಸ್ಟ್ರಾವನ್ನು ಕಟ್ ಮಾಡಿ ತೆಗೆದುಬಿಡಿ. 2 ಪೀಸ್ಗಳು ರೆಡಿಯಾಗಿದೆ. ಈಗ ಇದು ಬಂದು ನಾವು ಕೋಲ್ಡ್ ಶೋಲ್ಡರ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪೀಸ್ ಇದು ಕೆಳಗಡೆ ನೆರಿಗೆ ಬರೋ ಹಾಗೆ ನೋಡಿಕೊಂಡು ಇದನ್ನು ಮೇಲ್ಭಾಗದಲ್ಲಿಟ್ಟು ಈ ರೀತಿ ಗುರುತನ್ನು ಹಾಕ್ಕೊಳ್ಳಿ. ಈ ಅಳತೆಗಿಂತ ಅರ್ಧ ಇಂಚು ಹೆಚ್ಚಿಗೆಯನ್ನು ತೊಗೋಬೇಕಾಗುತ್ತೆ ಹೊಲಿಗೆಗೋಸ್ಕರ. ಸೊ ಮೇಲ್ಗಡೆ ನೀವು ಸ್ಕ್ವೇರ್ ಆಗಿ ಅಥವಾ ಗುಂಡಿಗೆ ಓವಲ್ ಆಗಿ ಮಾಡಿಕೊಂಡ್ರೂ ಪರವಾಗಿಲ್ಲ. ಈ ರೀತಿ ಹೊಲಿಗೆಗೆ ಬಿಟ್ಟು ಕಟ್ ಮಾಡ್ಕೋಬೇಕು. ಈಗ ನಾನು ಲೈನಿಂಗ್ ಪೀಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ ಪೀಸ್ಗೆ. ಕ್ರಾಸ್ ಪಟ್ಟಿ ತೊಗೊಂಡು ಈ ಭಾಗದಲ್ಲಿ ಪೈಪಿಂಗನ್ನು ಹೊಲ್ಕೋಬೇಕು. ಮಾಮೂಲಿ ಹೇಗೆ ಪೈಪಿಂಗ್ ಹೊಲಿತೀವೋ ಅದೇ ರೀತಿಯೇ. ಕಾಂಟ್ರಾಸ್ಟ್ ಕಲರ್ ಸಹ ಉಪಯೋಗಿಸ್ಕೋಬೋದು, ಚೆನ್ನಾಗಿ ಕಾಣುತ್ತೆ. ಇದನ್ನು ಮಡಚ್ಕೊಂಡು ಸಣ್ಣಗೆ ದಪ್ಪಗೆ ಹೇಗೆ ಬೇಕೋ ಹಾಗೆ ಪೈಪಿಂಗನ್ನು ಹೊಲ್ಕೋಬೋದು. ನಾನು ಸಣ್ಣಗೆ ಹೊಲಿತಾ ಇದ್ದೀನಿ. ಆದಷ್ಟು ಕ್ರಾಸ್ ಪಟ್ಟಿ ತೊಗೊಂಡು ಪೈಪಿಂಗನ್ನು ಹೊಲ್ಕೊಳ್ಳಿ. ಈಗ ನಾನು ಬೀಡ್ಸ್ ಲೇಸ್ ಅಂತ ತೊಗೊಂಡಿದ್ದೀನಿ. ಇದನ್ನು ಈ ಭಾಗಕ್ಕಿಟ್ಟು ಹೊಲಿಗೆ ಹಾಕ್ತಾ ಇದ್ದೀನಿ. ಸಿಂಗಲ್ ಪ್ರೆಸ್ಸರ್ ಫುಟ್ಟನ್ನು ಇಟ್ಕೊಂಡಿದ್ದೀನಿ ಹೊಲಿಬೇಕಾದ್ರೆ. ಹೊಲಿದ ಮೇಲೆ ಈ ರೀತಿ ಕಾಣುತ್ತೆ. ಈಗ ನಾವು ರೆಡಿ ಮಾಡಿಟ್ಕೊಂಡಿರೋ ಈ ಪೀಸನ್ನು ಇಲ್ಲಿ ಕೆಳಗೆ ಜೋಡಿಸ್ಕೋಬೇಕು. ನೆರಿಗೆ ಕೆಳಗೆ ಬರೋ ಹಾಗೆ ಇಟ್ಕೊಂಡು ಪಿನ್ಸ್ನ ಸಹಾಯದಿಂದ ಸೆಕ್ಯೂರ್ ಮಾಡಿ ಹೊಲಿಗೆಯನ್ನು ಹಾಕ್ಕೋಬೇಕು. ಈ ರೀತಿ ಕ್ಲೀನಾಗಿ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಪೂರ್ತಿ ಹೊಲಿಗೆಯನ್ನು ಹಾಕಬೇಕು. ಕೊನೆಯಲ್ಲಿ ಸ್ಲೀವ್ಸ್ ಈ ರೀತಿ ಕಾಣುತ್ತೆ. ಹೊಲ್ದಾಗಿದೆ ಬಂದು ಪೂರ್ತಿ ಆದಮೇಲೆ ನಿಮಗೆ ಸ್ಲೀವ್ಸ್ ಈ ರೀತಿ ಕಾಣುತ್ತೆ. ನೀವು ಇದಕ್ಕೆ ಕಾಂಟ್ರಾಸ್ಟನ್ನು ಉಪಯೋಗಿಸಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ,
ಕಾಮೆಂಟ್ಸ್ ಏನೇ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನಮಸ್ತೆ.